ನಮಸ್ತೆ ಎಲ್ಲರಿಗೂ. ಇವತ್ತಿನ ಬ್ಲಾಗ್ ಏನಾಗಿರುತ್ತೆ ಅಂದರೆ ನಂದು ಲೈಫಿಂದ ಒಂದು ದಿನದ ಬ್ಲಾಗ್ ಆಗಿರುತ್ತೆ. ಹೇಗಿರುತ್ತೆ ದಿನಚರಿ ಅನ್ನೋದ್ರ ಬಗ್ಗೆ ಆಗಿರುತ್ತೆ. ಇವತ್ತು ಬೆಂಡೆಕಾಯಿ ಪಲ್ಯ ಮಾಡಿಕೊಂಡು ರೊಟ್ಟಿ ಮಾಡ್ಕೊಂಡಿದ್ವಿ ತಿನ್ನಲಿಕ್ಕೆ ಅಂತ ಎಲ್ಲರೂ. ಸೊ ರೊಟ್ಟಿ ಹಾಕ್ಬೇಕಾದ್ರೆ ನನ್ನ ಮಗಳು ಹೋಗಿ ಮಸಿ ಬಿಟ್ಬಿಟ್ಟು ಕೈ ಬಾಯಿ ಎಲ್ಲ ಮಾಡ್ಕೊಂಡ್ಬಿಟ್ಟಿದ್ರು. ಯಾಕೆ ಹಿಂಗೆ ಮಾಡ್ಕೊಂಡೆ ಅಂದರೆ ನೋಡಿ ಹೇಗೆ ಪೋಸ್ ಕೊಡ್ತಿದ್ದಾಳೆ ಕೂತ್ಕೊಂಡು. ಆಮೇಲೆ ಮಧ್ಯಾಹ್ನ ಆಯಿತು. ಸೊ ಅವಳಿಗೆ ಒಂದು ಸ್ವಲ್ಪ ಫ್ರೆಶ್ ಅಪ್ ಎಲ್ಲ ಆಗಿಬಿಟ್ಟು ಅವಳಿಗೆ ಸ್ನಾನ ಮಾಡಿಸಿ ಮಲಗಿಸಿ ಎದ್ಮೇಲೆ ಸ್ವಲ್ಪ ಫ್ರೂಟ್ಸ್ ತಿನ್ನಿಸ್ದೆ. ಆ್ಯಪಲ್ಲು ಅವಳು ಡ್ಯಾನ್ಸ್ ಆಡಿಕೊಂಡು ಫ್ರೂಟ್ಸ್ ತಿಂತಾ ಇದ್ಲು, ಎಂಜಾಯ್ ಮಾಡ್ತಾ ಇದ್ಲು ಫ್ರೂಟ್ಸ್ನ. ಆಮೇಲೆ ಅವಳ ಕೈಗೆ ಕೊಟ್ಟರೆ ಎಷ್ಟು ಚೆಂದ ಇಟ್ಕೊಂಡು ತಿಂತಾಳೆ ಅಂದರೆ ಅಷ್ಟು ಕ್ಯೂಟಾಗಿರುತ್ತೆ. ಅವಳು ತಿನ್ನೋದು ನೋಡೋಕ್ಕೇ ಚೆಂದ, ಅವಳು ಮಾಡೋದು ನೋಡೋಕ್ಕೇ ಒಂಥರ ಖುಷಿ ಆಗ್ತಿರುತ್ತೆ ಅಂತ ಚೆಂದ. ಅವರು ಮಕ್ಕಳ ಕಣ್ಣಲ್ಲಿರೋ ಮುಗ್ಧತೆ ನೋಡೋಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಸೊ ಕೈಗೆ ಕೊಟ್ಟರೆ ಹಂಗೆ ಇದು ಮಾಡ್ಕೊತ ಬಾಯ್ಗೆ ಇಟ್ಕೊಂಡು ತಿಂತಿದ್ಲು. ಆಮೇಲೆ ಹಂಗೆ ಸ್ವಲ್ಪ ಹೊತ್ತು ಆಟ ಆಡಿಸ್ಕೊಂಡು ಅವಳಿಗೆ ನೋಡ್ಕೊತಾ ಇದ್ದೆ. ಆಮೇಲೆ ಕ್ಯಾಮ್ರಾ ಅವಳ ಎದುರುಗಡೆನೇ ಫ್ರಂಟ್ ಕ್ಯಾಮ್ರಾ ಆನ್ ಮಾಡಿ ಇಟ್ಬಿಟ್ರು ಅಂತೂ ಅವಳಿಗೆ ಖುಷಿ. ಏನು ಓಡೋಡಿ ಬಂದು ಫೋನ್ ಇಟ್ಕೊಳ್ಳೋದೇ ಆಗ್ತಿರುತ್ತೆ. ಅವಳು ಇಟ್ಕೊಂಡು ಇದು ಮಾಡೋಕ್ಕೆ ಬಂದಳು. ಸೊ ಆಮೇಲೆ ಎತ್ಕೊಂಡೆ ಫೋನ್ನ. ಆಮೇಲೆ ಮಧ್ಯಾಹ್ನ ಆಗಿತ್ತು. ನಮ್ಮ ಅತ್ತೆ ಅಮ್ಮ ಮನೆಯಲ್ಲೇ ಇದ್ರ. ಸೊ ಅವ್ರ ಹತ್ರ ಅವಳನ್ನ ಬಿಟ್ಬಿಟ್ಟು ನಾನು ನಮ್ಮ ಯಜಮಾನ್ರು ದೂರ ಒಂದು ತೋಟ ಇದೆ ಅಲ್ಲಿ ಹೋಗ್ಬಿಟ್ಟು ಏನೋ ಅವ್ರು ಪೈಪ್ ತರಬೇಕಿತ್ತಂತೆ. ಸೊ ನನಗೂ ಮನೇಲಿ ಇದ್ದು ಬೇಜಾರಾಗ್ಬಿಟ್ಟಿತ್ತು. ಅವ್ರ ಜೊತೆ ಹಂಗೆ ಎತ್ತಿನ ಗಾಡೀಲಿ ಹೊರಟ್ವಿ. ಒಂದು 3 o'clock ಹಂಗೇನೋ ಹೊರಟ್ವಿ. ಊಟ ಮಾಡಿ ಎಲ್ಲ ಆಗಿತ್ತಲ್ಲ. ಸೊ ಅವಳಿಗೂ ಊಟ ಮಾಡಿಸಿದೆ, ಪಾಪುಗೂ. ಅತ್ತೆ ಮಾತ್ರ ಬಿಟ್ಟು ನಾನು ಅವರು ಹೊರಟ್ವಿ. ಫಸ್ಟ್ ಟೈಮ್ ನಂದು ಎಕ್ಸ್ಪೀರಿಯೆನ್ಸು ಎತ್ತಿನ ಗಾಡೀಲಿ. ನನಗಂತೂ ಫುಲ್ಲು ಎಲ್ಲ ಅಂದರೆ ಫುಲ್ಲು ಗಾಡಿ ಎಲ್ಲ ಫುಲ್ಲು ಶೇಕು. ನಾವು ಅಷ್ಟೇ ಕೂತ್ಕೊಳ್ಳೋಕ್ಕೆ ಆಗೋಲ್ಲ, ಬಿಗಿನೇ ಸಿಗೋಲ್ಲ, ಹಂಗಾಗ್ತಿತ್ತು. ಸೊ ಆಮೇಲೆ ಹೇಗೋ ಇಟ್ಕೊಂಡು ಹಾಗೆ ಒಂದೆರಡು ವೀಡಿಯೋಸ್ ಮಾಡ್ಕೊತ ಹೊರಟ್ವಿ. ಅಲ್ಲಿ ಬೀನ್ಸು ಆಮೇಲೆ ಅವರೆಕಾಯಿ, ಈಗ ಅವರೆಕಾಯಿ ಸೀಸನ್ ಅಲ್ವ, ಅವರೆಕಾಯಿ ಎಲ್ಲ ಹಾಕಿದ್ರು. ಅದೆಲ್ಲ ನೋಡ್ಕೊತ ಗಾಡಿ ಮೇಲೆ ಹೊರಟ್ವಿ. ಆಮೇಲೆ ಅಡಿಕೆ ಎಲ್ಲ ಹೇಗೆ ಬಂದಿದೆ ಅಂತ ನೋಡ್ತಿದ್ವಿ. ಚೆನ್ನಾಗಿ ಬಂದಿತ್ತು. ಹಂಗೆ ನೋಡ್ಕೊಂಡು ಅಡಿಕೆಕಾಯಿ ಕೊಯ್ಯೋ ಟೈಮು ಅನಿಸುತ್ತೆ ಈಗ. ಅಲ್ಲಿ ಒಂದು ತೋಟದವರು ಅಡಿಕೆಕಾಯಿನೂ ಸುಲಿಸ್ತಿದ್ರು. ಅದನ್ನು ನೋಡಿಕೊಂಡು ಹಂಗೆ ಅಂದರೆ ನಮ್ಮದೇ ಲಾಸ್ಟ್ ತೋಟ ಇರೋದು. ಹಾಗೆ ಫುಲ್ಲು ದಾರಿಯಲ್ಲೆಲ್ಲ ನೋಡ್ಕೊತ ಹೋದ್ವಿ. ಆಮೇಲೆ ಹೋಗ್ತಾ ಹಾಗೆ ಅಡಿಕೆಕಾಯಿ ಎಲ್ಲ ಹೇಗಿದೆ ನೋಡಿ, ಚೆನ್ನಾಗಿ ಫಸಲು ಕೊಟ್ಟಿದೆ. ಇನ್ನೂ ಚೆನ್ನಾಗಿ ಕೊಡ್ತಾವಂತೆ. ಇವೆಲ್ಲ ತುಂಬ ಒಂದು 10 to 12 years ಮರಗಳು. ಚೆನ್ನಾಗಿ ಅಡಿಕೆಕಾಯಿ ಬಿಟ್ಟಿತ್ತು. ಸೊ ಅದನ್ನು ಒಂದು ವೀಡಿಯೋ ಕ್ಲಿಪ್ಸ್ ಎಲ್ಲ ತಗೊಂಡೆ. ಆಮೇಲೆ ನೆಕ್ಸ್ಟು ಹೋಗ್ತಾ ಲಾಸ್ಟಿಗೆ ನಮ್ಮ ತೋಟ ಬರುತ್ತೆ. ಅಲ್ಲಿ ಫುಲ್ಲು ಅಂದರೆ ಆ ಕಡೆ ಸೈಡು ಸಿಲ್ವರ್ ಮರ ಅಂತಾರಲ್ಲ ಆ ಥರ ಕಾಡು ಥರ ಇದೆ ಫುಲ್ಲು. ಅದನ್ನು ಒಂದು ವೀಡಿಯೋ ಕ್ಲಿಪ್ಸ್ ತಗೊಂಡೆ. ಆಮೇಲೆ ಹೋದ್ವಿ, ಫೈನಲಿ ತೋಟದ ಹತ್ರ ಹೋದ್ವಿ. ಅಲ್ಲಿ ಬಯಲಿರುತ್ತಲ್ಲ ಆ ಕಡೆ ಸೈಡು, ಅಲ್ಲಿ ಎತ್ತಿನ ಗಾಡಿನ ನಿಲ್ಲಿಸ್ಬಿಟ್ಟು ಎತ್ತನ್ನ ಮೇಯಕ್ಕೆಲ್ಲ ಬಿಟ್ಟು ಆಮೇಲೆ ಅವರು ಪೈಪ್ ತಗೊಂಡ್ರು. ಇಲ್ಲಿ ಅಂದರೆ ಮನೆ ಹತ್ರ ಒಂದು ಹೊಲ ಇದೆ, ಅಲ್ಲಿ ಹಾಕೋಕ್ಕೋಸ್ಕರ ಅದನ್ನು ಎಲ್ಲ ತೊಗೊಳ್ತಿದ್ರು ಪೈಪ್ನ. ಅಲ್ಲಿ ಒಂದು 4 ಏನೋ ಇತ್ತೇನೋ. ಸೊ ಅದನ್ನೆಲ್ಲ ಜೋಡಿಸ್ಕೊಂಡು ಇದು ಬೇಕು ಅಂತ ಹೇಳಿ ತೊಗೊತಿದ್ರು. ಅದನ್ನೆಲ್ಲ ತೊಗೊಂಡು ಆಮೇಲೆ ಎತ್ತಿನ ಗಾಡಿಗೆ ಹಾಕ್ಕೊಳ್ಳೋಣ ಅಂತೇಳಿ ಅಲ್ಲಿಂದ ಹೊರಟ್ವಿ. ಅವರೇ ಎತ್ಕೊಂಡು ಹೋಗ್ತಿದ್ರು. ನನ್ನ ಕೈಯಲ್ಲಿ 2 ಪೈಪ್ ಕೊಟ್ಟರು. ಬಿಡಿ 4 ಇಟ್ಕೊಂಡು ಬರ್ತೀನಿ ಅಂದರೆ ಉದ್ದ ಇತ್ತಲ್ಲ, ಅವನ್ನ ಮಾತ್ರ ಕೊಟ್ಟರು. ಸೊ 2 ಇಟ್ಕೊಂಡು ಬಾ ಸಾಕು, ನಾನು ಇಟ್ಕೊಂಡು ಹೋಗ್ತೀನಿ ಅಂತ ಪಾಪ ಅವರೇ ತೊಗೊಂಡೋದ್ರು. ಆಮೇಲೆ ನಾನು 2 ಇಟ್ಕೊಂಡು ಪೋಸ್ ಕೊಟ್ಕೊಂಡು ಒಂದು ವೀಡಿಯೋ ತೊಗೊಂಡೆ. ಆಮೇಲೆ ಆ ತೋಟದ ಹತ್ರನೂ ಅವರೆಕಾಯಿ ಹಾಕಿದ್ದಾರೆ. ಅದನ್ನು ಒಂದು ವೀಡಿಯೋ ಕ್ಲಿಪ್ಸ್ ತೊಗೊಂಡೆ. ನಮ್ಮ ಯಜಮಾನ್ರು ಎಲ್ಲ ಹೇಳ್ತಿದ್ರು, ಅದು ಮುಂಬಾಳೆ ಹೊಡೆದಿದೆ, ಅದು ಹೊಡೆದಿತ್ತು ಹೋದ ವರ್ಷ. ಈ ವರ್ಷ ಹೆಚ್ಚು ಕಮ್ಮಿ ಅಲ್ಲಿರೋದ್ರಲ್ಲಿ ಒಂದು 50 to
80 ಮರಗಳು ಎಲ್ಲ ಫುಲ್ಲು ಹೊಂಬಾಳೆ ಹೊಡೆಯುತ್ತೆ ಈ ವರ್ಷ, ನೆಕ್ಸ್ಟ್ ವರ್ಷದಿಂದ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾಯಿದ್ರು. ಸೊ ಅದನ್ನು ಒಂದು ವೀಡಿಯೋ ಕ್ಲಿಪ್ಸ್ ತಗೊಂಡೆ, ಹೊಂಬಾಳೆ ಹೇಗೆ ಹೊಡೆದಿದೆ ಅಂತ ಅದನ್ನೊಂದು ವೀಡಿಯೋ ತೊಗೊಂಡಿದ್ದೀನಿ ನೋಡಿ. ಈಗ ಹೊಡೆಯುತ್ತೆ. ಫಸ್ಟ್ ಟೈಮ್ ಬರುತ್ತಲ್ಲ ಅದೇನು ಯೂಸ್ ಆಗೋಲ್ಲ, ಅದು ಒಣಗಿ ಬಿದ್ದೋಗುತ್ತೆ. ಸೊ ಅದಾದಮೇಲೆ ನೆಕ್ಸ್ಟ್ ಬರುತ್ತಲ್ಲ ನೀರು ಎಲ್ಲ ಚೆನ್ನಾಗಿ ಬಿಡ್ತಿದ್ರೆ ಚೆನ್ನಾಗಿ ಫಸ್ಟ್ ಟೈಮ್ ಬರೋದು ಯಾವಾಗಲೂ ಒಣಗುತ್ತಂತೆ, ಆಮೇಲೆ ಚೆನ್ನಾಗಿ ಬಿಡುತ್ತಂತೆ. ಇದು ನಮ್ಮ ತೋಟದ ಪಕ್ಕ ಹರಿತಿರೋ ನೀರು, ಹಳ್ಳದ ನೀರು. ಇಷ್ಟು ವರ್ಷ ಆದರೂ ಅಲ್ಲಿ ಬೆಟ್ಟ ಇದೆ, ಬೆಟ್ಟದಿಂದ ನೀರು ಹರಿಯುತ್ತಂತೆ. ಎಷ್ಟು ನೋಡಿ ಇನ್ನೂ ಹೇಗೆ ಎಷ್ಟು ಫ್ರೆಶ್ ಆಗಿದೆ ನೀರು, ಇನ್ನೂ ಹರಿತಾನೇ ಇದೆ. ಮಳೆಗೆಲ್ಲ ಮುಗಿದ್ರೂ ಹರಿತಾನೇ ಇದೆ. ಸೊ ಇದೆಲ್ಲ ಬಂದುಬಿಟ್ಟು ತೋಟದಲ್ಲಿ ನಿಲ್ತಿತ್ತು, ಅದಕ್ಕೆಲ್ಲ ಒಂದು ಏನೋ ವ್ಯವಸ್ಥೆ ಮಾಡಿದ್ದಾರೆ. ಎಲ್ಲ ಇದು ಒಡಿಸಿ ಎಲ್ಲ ತೆಗ್ಸಿದ್ದಾರೆ, ಒಂದು ಹಳ್ಳ ಥರ ಮಾಡಿಸಿದ್ದಾರೆ. ಅಲ್ಲಾಸೆ ನೀರೆಲ್ಲ ಹೋಗುತ್ತೆ. ಇದು ಸೈಡಲ್ಲಿ, ತೋಟದ ಸೈಡಲ್ಲಿ. ಸೊ ಅಲ್ಲಿಂದ ನೆಕ್ಸ್ಟು ಎಲ್ಲ ಪೈಪೆಲ್ಲ ಹಾಕ್ಕೊಂಡು ಮನೆ ಕಡೆ ಹೊರಟ್ವಿ. ಸೊ ನಾನಂತೂ ಫುಲ್ ಅಡ್ಜಸ್ಟ್ ಮಾಡ್ಕೊಂಡು ಕೂತಿದ್ದೆ. ಆಮೇಲೆ ಹಾಗೆ ಮನೆ ಕಡೆ ಹೊರಟು ಮನೆಗೆ ಬಂದ್ವಿ. ಸೊ ಸಂಜೆ ಆಯಿತು. ರಾತ್ರಿ ಎಲ್ಲ ಊಟ ಮಾಡಿಕೊಂಡು ನನ್ನ ಪಾಪ ಅಜ್ಜಿ ಎಲ್ಲ ಕೂತ್ಕೊಂಡು ಸಾಂಗ್ ಹಾಕ್ಕೊಂಡು ಅವಳು ಡ್ಯಾನ್ಸ್ ಮಾಡೋದನ್ನೇ ನೋಡ್ತಾ ಇದ್ರು, ಆಟ ಆಡಿಸ್ಕೊಂಡು ಕೂತಿದ್ರು. ಹೀಗೆ ದಿನ ಪೂರ್ತಿ ಕಳೆದೆ ನಾನು ಈ ದಿನನ. ಸೊ ಏನು ಅಂದರೆ ಎಲ್ಲ ಖುಷಿಯಾಗಿ ಮೂರೊತ್ತು ಊಟ ತಿಂಡಿ ಮಾಡಿಕೊಂಡು ಆರೋಗ್ಯವಾಗಿರೋದೇ ನೆಮ್ಮದಿ ಜೀವನ ಅನಿಸುತ್ತೆ ಈಗಿನ ಕಾಲದಲ್ಲಂತೂ. ನಿಜ ಅಲ್ವಾ ಫ್ರೆಂಡ್ಸ್?